ಎಲ್ಲರಿಗೂ ಶುಭ ಮುಂಜಾನೆ. ಇಂದು ಆಷಾಢ ಶುದ್ಧ ಪೂರ್ಣಿಮಾ. ಎಲ್ಲ ಗುರುಗಳಿಗೂ ಶಿಕ್ಷಕರಿಗೂ ನನ್ನ ಗುರುಪೂರ್ಣಿಮೆಯ ಅನಂತ ನಮಸ್ಕಾರಗಳು. ಗುರುಪೂರ್ಣಿಮೆ ಎಂದರೆ ಮಹರ್ಷಿಗಳಾದಂತಹ ವೇದವ್ಯಾಸರ ಜನ್ಮದಿನ. ಇಂದು ವೇದವ್ಯಾಸರು ಬ್ರಹ್ಮನು ರಚಿಸಿದ ಒಂದು ವೇದದಿಂದ 4 ವೇದಗಳನ್ನಾಗಿ ವಿಂಗಡಣೆ ಮಾಡಿದವರು. ಉತ್ತರ ಭಾರತದಲ್ಲಿ ಬರುವ ಬದರಿ ಹತ್ತಿರ ಒಂದು ಪುಟ್ಟ ಗ್ರಾಮದಲ್ಲಿ ಮಹಾಭಾರತ ಗಣಪತಿಗೆ ವ್ಯಾಸರು ಉಪದೇಶ ಮಾಡುತ್ತಿದ್ದರು. ಉಪದೇಶ ಮಾಡುವಾಗ ಅಲ್ಲಿ ಗಣಪತಿಗೆ ಅವರು ಉಪದೇಶ ಮಾಡುವುದು ಕೇಳಿಸಲಿಲ್ಲ. ಯಾಕಂತಂದರೆ ಅಲ್ಲಿ ಸರಸ್ವತಿ ನದಿಯು ಹರಿಯಬೇಕಾದರೆ ಆಕೆಯ ಧ್ವನಿ ತುಂಬಾ ಜೋರಾಗಿ ಕೇಳಿಸುವುದರಿಂದ ಅಲ್ಲಿ ಅವರಿಗೆ ಉಪದೇಶ ಕೇಳಿಸಲಿಲ್ಲ. ಆ ಸಮಯದಲ್ಲಿ ವ್ಯಾಸರು ಹೋಗಿ ಆ ಸರಸ್ವತಿ ನದಿಯನ್ನೇ ಗುಪ್ತವನ್ನಾಗಿ ಮಾಡಿದರು. ಮುಂದೆ ಅಲ್ಲಿ ಬರುವಂತಹ ಮಫಾಗ ಎಂಬ ಗ್ರಾಮದಲ್ಲಿ ಅಲ್ಲಿ ಅವಳಿಗೆ ಹರಿಯಲು ಮತ್ತೆ ಮುಂದೆ ಮಾಡಿದರು. ಆ ತರಹ ಅವರ ಶ್ರೇಷ್ಠ ಜ್ಞಾನ, ಬಲ, ಶಕ್ತಿ ಅವರುಳ್ಳವರಾಗಿದ್ದರು. ಮುಂದೆ ಒಂದು ಗಾದೆ ಮಾತು, ಆಡು ಮುಟ್ಟದ ಸೊಪ್ಪು ಹೇಗೆ ಇಲ್ಲವೋ ಹಾಗೆಯೇ ವ್ಯಾಸರು ಅರಿಯದ ಜ್ಞಾನವೂ ಇಲ್ಲ. ಪುರಂದರದಾಸರು ಹೇಳಿದ ಹಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಮ್ಮ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರುವಿಗೆ ನಾವು ತಲೆಬಾಗಿ ಗುಲಾಮನಾದಾಗ ನಮಗೆ ಜ್ಞಾನದ ಮುಕ್ತಿ ಆಗುತ್ತದೆ. ಮುಂದೆ ನಾವು ನಮ್ಮ ಕಣ್ಣಿಗೆ ಸುಜ್ಞಾನದ ಜ್ಞಾನಾಂಜಲಿಯನ್ನು ಹಚ್ಚಿದಾಗ, ನಮ್ಮ ಕಣ್ಣಿಗೆ ಜ್ಞಾನದ ಅಂಜಲಿಯನ್ನು ಹಚ್ಚಿ ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವವರೇ ನಮ್ಮ ಗುರು. ನಮ್ಮ ಮನೆಯೇ ಮೊದಲ ಪಾಠಶಾಲೆ ಅಂದಾಗೆ ನಮ್ಮ ಮೊದಲ ಗುರು ನಮ್ಮ ತಾಯಿ. ನಮ್ಮೆಲ್ಲರ ಮೊದಲ ಗುರು ತಾಯಿ, ಮನೆಯೇ ಮೊದಲ ನಮ್ಮ ಪಾಠಶಾಲೆ. ಇಲ್ಲಿ ನಮ್ಮಲ್ಲಿ 2 ಅಕ್ಷರ ಜ್ಞಾನ ಇದೆ, 2 ಅಕ್ಷರ ನಾವು ಮಾತಾಡ್ತೀವಿ ಅಂತಂದಾಗ ಎಲ್ಲ ನಮ್ಮ ಗುರುಗಳಿಂದ. ನಾನು ಇಲ್ಲಿ ನಿಂತು 2 ಮಾತುಗಳನ್ನು ಆಡಿದ್ದು ನನಗೆ ಗುರುಗಳು ಕೊಟ್ಟಂತಹ ಜ್ಞಾನ ಎಂಬ ಬೆಳಕಿನಿಂದ. ಹೀಗೆ ಮತ್ತೊಮ್ಮೆ ಎಲ್ಲ ಗುರುಗಳಿಗೂ ಗುರುಪೂರ್ಣಿಮೆಯ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ಧನ್ಯವಾದ. Thank you for your meaningful words.